ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಕಾಸಿಮಪ್ಪ, ರಿಯಲ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿರಂತರವಾದ ಯೂಟ್ಯೂಬ್ ತರಗತಿಗಳನ್ನು ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ಸಿಂದ ನಡೀತಾ ಇದ್ದಾವೆ. ಇವತ್ತಿನ ಅವಧಿ ಬಂದುಬಿಟ್ಟು ಭಾರತ ಸಂವಿಧಾನದ ಪ್ರಸ್ತಾವನೆಯ ಕುರಿತು ಭಾಳಷ್ಟು ಮುಖ್ಯವಾದಂಥ 10 ಪ್ರಶ್ನೆಗಳನ್ನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ, ಏನಿದೆ ಅಂತೇಳಿ. ಎಸ್, ಭಾರತದ ಸಂವಿಧಾನದ ಪ್ರಾಮುಖ್ಯ ಅಥವಾ ಪ್ರಮುಖ ಭಾಗವನ್ನು ಯಾವುದು ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಅವರು. ನೋಡ್ರಿ, ಸಮಾನತೆ, ಪ್ರಗತಿ, ಪ್ರಾಮುಖ್ಯತೆ, ಪ್ರಾಮುಖ್ಯ ಭಾಗ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆತ್ಮೀಯರೇ ಸಿ ಏನಿದೆ ನೋಡ್ರಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನದ ಪ್ರಾಮುಖ್ಯತೆಯ ಪ್ರಕಾರ ದೇಶವು ಯಾವ ರೂಪದಲ್ಲಿ ಇರಬೇಕು ದೇಶವು ಯಾವ ರೂಪದಲ್ಲಿ ಇರಬೇಕು ಅಂತೇಳಿ ಕೇಳಿದ್ದಾರೆ. ಯಾವ ರೂಪದಲ್ಲಿ ಇರಬೇಕು? ರಾಜಕೀಯ ರೂಪ, ಗಣರಾಜ್ಯ, ಸಂವಿಧಾನ, ಪ್ರಜಾಸತ್ತಿ, ಪ್ರಜೆ ನಿರ್ಧಾರ. ಯಾವುದರ ಒಂದು ರೂಪದಲ್ಲಿರಬೇಕು? ಭಾರತ ಸಂವಿಧಾನದ ಪ್ರಾಮುಖ್ಯತೆಯ ಪ್ರಕಾರ ಭಾರತ ದೇಶವು ಯಾವುದು ಪ್ರಕಾರ ಇರಬೇಕಂತ ಹೇಳಿದ್ರೆ ಗಣರಾಜ್ಯವಾಗಿರಬೇಕು. ಯಾವ ರೂಪದಲ್ಲಿ ಇರಬೇಕಂತ ಹೇಳಿದ್ರೆ ಗಣರಾಜ್ಯವಾಗಿರಬೇಕು. ರಿಪಬ್ಲಿಕ್. ಎಸ್, ರಿಪಬ್ಲಿಕ್. ದಟ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ನೋಡಿ. ವಿ ದ ಪೀಪಲ್ ಆಫ್ ಇಂಡಿಯಾ ಎನ್ನುವ ಶಬ್ದಗಳು ಯಾವ ಭಾಷೆಯಲ್ಲಿ ಹತ್ತಿರವಿರುವುದಾಗಿವೆ ಅಥವಾ ಯಾವ ಭಾಷೆಯಲ್ಲಿವೆ ಅಂತೇಳಿ ಪ್ರಶ್ನೆ. ಎಸ್, ಯಾವ ಭಾಷೆ ಬಗ್ಗೆ? ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ವಿ ದ ಪೀಪಲ್ ಆಫ್ ಇಂಡಿಯಾ ಎನ್ನುವ ಶಬ್ದಗಳು ಯಾವ ಭಾಷೆಯಲ್ಲಿವೆ ಅಂತ ಅರ್ಥ. ವಿ ದ ಪೀಪಲ್ ಆಫ್ ಇಂಡಿಯಾ ಯಾವ ಭಾಷೆಯಲ್ಲಿವೆ? ಅಮೆರಿಕದ ಸಂವಿಧಾನದ ಪ್ರಕಾರ ಇದೆ, ಅಂದರೆ ಆಂಗ್ಲ ಭಾಷೆಯಲ್ಲಿ ಇದೆ ಅದು. ಹೌದಾ? ಅಮೆರಿಕದ ಸಂವಿಧಾನ ಅಂದರೆ ಆಪ್ಷನ್ ಬಿ ಇಸ್ ಸರಿಯಾದ ಉತ್ತರ, ಆಂಗ್ಲ ಭಾಷೆಯಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನ ಪ್ರಾಮುಖ್ಯತೆಯಲ್ಲಿರುವ ಸ್ವಾತಂತ್ರ್ಯ ಎಸ್ ಎಂಬ ಶಬ್ದವು ಯಾವ ಅಂಶವನ್ನು ಸೂಚಿಸುತ್ತೆ? ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಡಿ ಎಲ್ಲ ಮೇಲಿನವು ಅಥವಾ ಮೇಲಿನ ಎಲ್ಲವೂ ಕೂಡ. ಯಾವುದು ಸರಿಯಾದಂಥ ಉತ್ತರ? ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಭಾರತ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿರುವ ಪ್ರಕಾರ ಸ್ವಾತಂತ್ರ್ಯ ಎಂಬ ಶಬ್ದವು ಯಾವ ಅಂಶವನ್ನು ಒತ್ತಿ ಸೂಚಿಸುತ್ತೆ ಅಂತ ಹೇಳಿದ್ರೆ ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಯ್ಕೆ 4 ಈ ಒಂದು ಪ್ರಶ್ನೆಗೆ ಸರಿಯಾದಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ 5ನೇ ಪ್ರಶ್ನೆ ನೋಡ್ರಿ, ಏನಿದೆ. ಭಾರತದ ಸಂವಿಧಾನದ ಪ್ರಾಮುಖ್ಯತೆಯ ಪ್ರಕಾರ ದೇಶವು ಯಾವ ರೀತಿಯಲ್ಲಿ ಪ್ರಜೆಗಳಿಗೆ ನ್ಯಾಯವನ್ನು ನೀಡುತ್ತೆ ಅಂತ ಕೇಳಿದಾರೆ. 5ನೇ ಪ್ರಶ್ನೆ, ಯಾವ ರೀತಿ ನ್ಯಾಯ ನೀಡುತ್ತೆ ಅಂತೇಳಿ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಈ ಎಲ್ಲವೂ ಕೂಡ ಸರಿ. ಎಸ್, ಎ ಬಿ ಸಿ ಎಲ್ಲ ಸರಿ ಅಂದ ಮೇಲೆ ಇದಕ್ಕೆ ಉತ್ತರ ಯಾವುದು ಅಂತ ಹೇಳಿದ್ರೆ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾದಂಥವು. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. ಎಸ್, 6ನೇ ಪ್ರಶ್ನೆ ನೋಡ್ರಿ, ಏನಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign and socialist secular democratic republic ಎಂಬ ಪ್ರಕಾರ ದೇಶವು ಯಾವ ಧೋರಣೆಯನ್ನು ಅನುಸರಿಸುತ್ತದೆ? ಪ್ರಜಾಧರ್ಮ, ಸಮುದಾಯ ಧರ್ಮ, ಎಸ್ ಸಮುದಾಯ ಧರ್ಮ, ಧರ್ಮ ನಿರಪೇಕ್ಷತೆ, ಬ್ರಹ್ಮಧರ್ಮ. ಯಾವುದು? ಯಾವ ಧೋರಣೆಯನ್ನು ಅನುಸರಿಸುತ್ತೆ ಭಾರತ ಸಂವಿಧಾನ ಅಂತೇಳಿ ಒಂದು 6ನೇ ಪ್ರಶ್ನೆಯನ್ನು ಇಟ್ಟಿದ್ದಾರೆ. 6ನೇ ಪ್ರಶ್ನೆ ಯಾವುದು ಸರಿ ಉತ್ತರ? ಸರಿಯಾದಂಥ ಉತ್ತರ ಧರ್ಮ ನಿರಪೇಕ್ಷತೆ. ಧರ್ಮ ನಿರಪೇಕ್ಷತೆ, ಯಾವುದೇ ಅಪೇಕ್ಷತೆ ಇಲ್ಲ. ನಿರಪೇಕ್ಷತೆ ಅಂದರೆ ಯಾವುದೇ ಅಪೇಕ್ಷೆ ಇಲ್ಲ, ಅಂದರೆ ಧರ್ಮವನ್ನು ಒತ್ತಿ ಹೇಳಂಗಿಲ್ಲ. ಸಂವಿಧಾನದಲ್ಲಿ ಏನಿಲ್ಲ, ಧರ್ಮದ ಬಗ್ಗೆ ಒತ್ತಿ ಹೇಳಂಗಿಲ್ಲ. ಅವರಿಗೆ ಇಷ್ಟ ಬಂದಂಥ ಧರ್ಮವನ್ನು ಅನುಸರಿಸಬಹುದು, ಇಷ್ಟ ಬಂದಂಥ ಧರ್ಮವನ್ನು ಆಚರಣೆ ಮಾಡ್ಬೋದು. ಆದರೆ ಧರ್ಮದ ಬಗ್ಗೆ ಯಾವುದೇ ರೀತಿಯಾದ ಉಲ್ಲೇಖ ಇಲ್ಲ, ಅದನ್ನು ಒತ್ತಿ ಹೇಳಂಗಿಲ್ಲ. ನಿರಪೇಕ್ಷತೆ, ಇದನ್ನೇ ಮಾಡ್ರಿ, ಇದೇ ಧರ್ಮವನ್ನು ಪೂಜಿಸರಿ, ಇದೇ ಧರ್ಮವನ್ನು ಅನುಸರಿಸ್ತಾರೆ ಅಂತೇಳಿ ಭಾರತ ಸಂವಿಧಾನ ಇಲ್ಲ. ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನ ಪ್ರಾಮುಖ್ಯತೆಯ ಪ್ರಕಾರ
ದೇಶದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಯಾವ ಅಂಶವು? 7ನೇ ಪ್ರಶ್ನೆ. ಪ್ರಜಾಪ್ರಭುತ್ವ ಅಂದರೆ ಯಾವ ಅಂಶ? ಪ್ರಜಾಪ್ರಭುತ್ವ ಅಂದರೆ ಏನು? 7ನೇ ಪ್ರಶ್ನೆ ಯಾವುದು ಸರಿಯಾದಂಥ ಉತ್ತರ? ಪ್ರಜೆಗಳು ಪರಸ್ಪರ ಹೆಮ್ಮೆ ಪಡುತ್ತಾರೆ. ಜನರನ್ನು ಆಡಳಿತ ಕಾರ್ಯಗಳಲ್ಲಿ ಭಾಗಿಯಾಗುವ ಅವಕಾಶ. ದೇಶವು ಸ್ವಯಂ ಶಾಶ್ವತವಾಗಿರುತ್ತದೆ. ಶಾಶ್ವತವಾಗಿರುತ್ತದೆ. ದೇಶವು ಪ್ರಗತಿಶೀಲವಾಗಿರುತ್ತದೆ. ಯಾವುದು ಸರಿಯಾದಂಥ ಉತ್ತರ? ಬಿ ನೋಡ್ರಿ ಇಲ್ಲಿ. ಎಸ್, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಜನರನ್ನು ಆಡಳಿತ ಕಾರ್ಯಗಳಲ್ಲಿ ಭಾಗಿಯಾಗುವ ಅಂಶ. ಭಾರತದ ಸಂವಿಧಾನದ ಪ್ರಾಮುಖ್ಯತೆಯ ಪ್ರಕಾರ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಹೇಳಿದ್ರೆ, ಮೇನು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಜನರನ್ನು ಆಡಳಿತ ಕಾರ್ಯಗಳಲ್ಲಿ ಭಾಗಿಯಾಗುವಂತಕ್ಕಂಥ ಅಂಶವೇ ಪ್ರಜಾಪ್ರಭುತ್ವ. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ. ಭದ್ರತೆ ಎನ್ನುವ ಶಬ್ದವು ಭಾರತ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಯಾವುದನ್ನು ಪರಿಗಣನೆ ಹೊಂದಿದೆ ಅಥವಾ ಏನನ್ನು ಪರಿಗಣಿಸುತ್ತದೆ ಅಂತೇಳಿ? ಎಲ್ಲ ಪ್ರಜಾಪ್ರಭುತ್ವಗಳನ್ನು ಪ್ರೋತ್ಸಾಹಿಸುವುದು, ಸಮಾಜಕ್ಕೆ ಸುರಕ್ಷಿತ ಪರಿಸರವನ್ನು ಒದಗಿಸುವುದು, ದೇಶದಲ್ಲಿ ಶಾಸನಾತ್ಮಕ ವ್ಯವಸ್ಥೆ, ದೇಶದ ಎಲ್ಲ ಭಾಗಗಳಲ್ಲಿ ನೆಮ್ಮದಿ ಮೂಡುವುದು. ಯಾವುದು ಸರಿಯಾದಂಥ ಉತ್ತರ ಇದಕ್ಕೆ? ಎಸ್, ಭದ್ರತೆ ಅಂದರೆ ಹೇಗಿರಬೇಕು? 8ನೇ ಪ್ರಶ್ನೆ ನೋಡ್ರಿ. ಸಮಾಜಕ್ಕೆ ಸುರಕ್ಷಿತ ಪರಿಸರವನ್ನು ಒದಗಿಸುವುದೇ ಭದ್ರತೆ. ಸಮಾಜಕ್ಕೆ ಸುರಕ್ಷಿತವನ್ನು ಒದಗಿಸುವುದೇ ಭದ್ರತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ ಈ ಒಂದು ಅವಧಿಯಲ್ಲಿ. ಪ್ರಾಮುಖ್ಯತೆ ಕಲ್ಪಿಸುವ ದೇಶವು ಯಾವ ವ್ಯವಸ್ಥೆಯನ್ನು ಅನುಸರಿಸುತ್ತದೆ? ಪ್ರಾಮುಖ್ಯತೆಯನ್ನು ಕಲ್ಪಿಸತಕ್ಕಂಥ ದೇಶ ಯಾವ ವ್ಯವಸ್ಥೆಯನ್ನು ಅನುಸರಿಸುತ್ತೆ? ಸ್ವಯಂ ಶಾಸಿತ? ನೋ. ರಾಜಕೀಯ ವ್ಯವಸ್ಥೆ, ಗಣರಾಜ್ಯ, ಧರ್ಮ ನಿರಪೇಕ್ಷತೆ. ಯಾವುದು ಸರಿಯಾದಂಥ ಉತ್ತರ? 9ನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ನೋಡ್ರಿ. ಪ್ರಾಮುಖ್ಯತೆ ಕಲ್ಪಿಸುವ ದೇಶವು ಗಣರಾಜ್ಯ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಅದು ಯಾವ ವ್ಯವಸ್ಥೆಯನ್ನು ಹೊಂದಿರುತ್ತಾ? ರಿಪಬ್ಲಿಕನ್ ಸಿಸ್ಟಮ್ ಹೊಂದಿರುತ್ತಾ, ಅಂದರೆ ಗಣರಾಜ್ಯವಾಗಿರುತ್ತೆ. ಅದು ಗಣರಾಜ್ಯದ ಒಂದು ವ್ಯವಸ್ಥೆಯನ್ನು ಅನುಸರಿಸಿರುತ್ತೆ. ಯಾವ ದೇಶ ಪ್ರಾಮುಖ್ಯತೆಯನ್ನು ಕಲ್ಪಿಸುತ್ತೋ ಆ ಒಂದು ದೇಶವು ಗಣರಾಜ್ಯ ವ್ಯವಸ್ಥೆಯನ್ನು ಅನುಸರಿಸುತ್ತೆ. ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ನೋಡ್ರಿ. ಕೊನೆಯ ಪ್ರಶ್ನೆ ಏನಿದೆ ಅಂತೇಳಿ, ನ್ಯಾಯ ಎಂಬ ಅಂಶವು ಸಂವಿಧಾನ ಪ್ರಾಮುಖ್ಯತೆಯಲ್ಲಿ ಯಾವುದನ್ನು ಸೂಚಿಸುತ್ತೆ? ನ್ಯಾಯ ಅಂದರೆ ಏನು? ಎಸ್, ವಿದ್ವೇಷರಹಿತವಾಗಿರುವ ಸರ್ಕಾರ, ಸಮಾನತೆ ಹಾಗೂ ನ್ಯಾಯವನ್ನು ಪ್ರಾಮುಖ್ಯತೆ ನೀಡುವುದು, ದೇಶದ ರಾಜಕೀಯ ವ್ಯವಸ್ಥೆ, ದೇಶ ಭದ್ರತೆ. ನ್ಯಾಯ ಅಂದರೆ ಏನು? ದೇಶದ ರಾಜಕೀಯ ವ್ಯವಸ್ಥೆ ಅಂದರೆ ನ್ಯಾಯನಾ? ಸಮಾನತೆ ಹಾಗೂ ನ್ಯಾಯವನ್ನು ಪ್ರಾಮುಖ್ಯತೆ ನೀಡುವುದಾ? ಯಾವುದು 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ? ಸರಿಯಾದಂಥ ಉತ್ತರ ಬಿ ಏನಿದೆ? ಸಮಾನತೆ ಹಾಗೂ ನ್ಯಾಯವನ್ನು ಪ್ರಾಮುಖ್ಯತೆ ನೀಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ನ್ಯಾಯ ಅಂತೇಳಿ ಕರಿತೀವಿ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ, ಈ ಒಂದು 10 ಪ್ರಶ್ನೆಗಳು ನಿಮ್ಮ ಮುಂಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಮುಖ್ಯ ಅಂತೇಳಿ ಭಾವಿಸುತ್ತಾ ಈ ಒಂದು ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.